ಮಾವ ಏನೋ ಹೇಳಿದ್ರು ಅಂತ ನೀವು ಯಾಕೆ ಡಿಸಿಷನ್ ತಗೊಂಡ್ರಿ? ಕೆಲವು ವಿಷಯಗಳಲ್ಲಿ ತಕ್ಷಣವೇ ನಿರ್ಧಾರ ತಗೋಬೇಕಾಗತ್ತೆ. ಅಪ್ಪ, ಮಲ್ಲಿಕಾ ಈಗ ಆಫೀಸಿಗೆ ಬರೋ ಅವಶ್ಯಕತೆ ಇದೆಯಾ? ಅವಶ್ಯಕತೆಗಿಂತ ಅವಕಾಶ ಕೊಡೋದು ಮುಖ್ಯ. ಮಲ್ಲಿಕಾ ಬೇರೆ ಯಾರೂ ಅಲ್ಲ, ಈ ಪರಶುರಾಮ ಮನೆ ಸೊಸೆ. ನಮ್ಮ ಕಣ್ಣು ಮುಂದೆನೆ ಸ್ವತಃ ತಂದೆಯಿಂದನೇ ಅವಳಿಗೆ ಅವಮಾನ ಆಗೋದನ್ನ ನಾವು ನೋಡಿ ಸುಮ್ಮನೆ ಇರಬೇಕಾ? ಅಪ್ಪ ನೋಡಿ, ಅವಳು ಡಬಲ್ ಡಿಗ್ರಿನೇ ಮಾಡಿರಬಹುದು, ಆದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಸ್ಪೆಷಲ್ ನಾಲೆಡ್ಜ್ ಅವಳಿಗಿಲ್ಲ. ಆ್ಯಂಡ್ ಯು ನೋ ವಾಟ್, ಅವಳೇನಾದ್ರೂ ಯಾವುದಾದ್ರೂ ವೆಂಚರ್ ತಗೊಂಡು ಅದ್ರಲ್ಲಿ ಫೇಲ್ ಆದ್ರೆ ಅವಳಿಗೂ ಎಂಬ್ಯಾರಸಿಂಗ್ ಸಿಚುವೇಶನ್ ಆ್ಯಂಡ್ ನಮಗೂ ಅವಮಾನ ಆದಾಗ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಒಳ್ಳೇದು ಮಾಡಕ್ ಹೋಗಿ ಕೆಟ್ಟದಾದ್ರೆ ನಾವು ಅಷ್ಟು ಬೇಗ ಯಾರನ್ನೂ ಜಡ್ಜ್ ಮಾಡಬಾರ್ದು ಕಾತಿ. ಇದು ನಾವು ಮಲ್ಲಿಕಾ ಕೊಟ್ಟಿರೋ ಅವಕಾಶ. ಹೇಗಿದ್ರೂ ಪ್ರೊಫೆಷನರಿ ಪೀರಿಯಡ್ ಅಂತ ಹೇಳಿದ್ದೀನಿ. ಅವಳು ತನ್ನ ಎಫಿಷಿಯನ್ಸಿ ಪ್ರೂವ್ ಮಾಡಿದರೆ ಕಂಟಿನ್ಯೂ ಆಗ್ತಾಳೆ, ಇಲ್ಲ ಅಂದರೆ ಇರಲ್ಲ ಅಷ್ಟೇ. ಇದರಲ್ಲಿ ವರಿ ಮಾಡ್ಕೊಳ್ಳೋಂಥದ್ದೇನಿದೆ? ಅದು ಹಾಗಲ್ಲಪ್ಪ. ನೋಡು ಕಾತಿ, ಒಬ್ಬರಿಗೆ ಅವಕಾಶ ಕೊಡ್ದೇನೆ ಅವರು ಅಸಮರ್ಥರು ಅಂತ ನಾವು ಪ್ರೂವ್ ಮಾಡೋಕ್ಕೆ ಹೋಗಬಾರ್ದು. ಅಳಿಯೋದು ಉಳಿಯೋದು ಮಲ್ಲಿಕಾ ಕೈಯಲ್ಲಿದೆ. ನೋಡೋಣ ಅವಳು ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಅಂತ. ದೇವ್ರೆ, ಇಷ್ಟು ದಿನ ಹೇಗೋ ಆಫೀಸ್ಗೆ ಹೋಗದೆ ಮ್ಯಾನೇಜ್ ಮಾಡ್ತಾ ಇದ್ದೆ. ಇನ್ಮೇಲೆ ಮಲ್ಲಿಕಾ ಬಂದರೆ ಅಯ್ಯೋ ನನ್ನ ಪರಿಸ್ಥಿತಿ ಗೋವಿಂದ. ಇಷ್ಟು ದಿನ ಬೆಟ್ಟಿಂಗ್ ಮಾಡ್ತಿದ್ದೆ ಅನ್ನೋದು ಗೊತ್ತಾಗೋಕ್ಕೆ ಮೊದಲು ಏನಾದರೂ ಪ್ಲ್ಯಾನ್ ಮಾಡಬೇಕು. ಪ್ರೀತು, ನೀನು ಸಿದ್ಧಾರ್ಥ ಅವರ ಕಾಫಿ ಫಾರ್ಮ್ಗೆ ರೆಡಿ ಮಾಡಿರೋ ಪ್ರಪೋಸಲ್ನ ನೋಡಿದೆ. ಇಟ್ಸ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಅದು ನಮ್ಮ ಕೊಲಾಬ್ರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್. ಇಷ್ಟು ಬೇಗ ನೀನು ಅದನ್ನು ನೋಟಿಸ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಟಿಸ್ ಮಾಡದೆ ಇರೋಕ್ಕಾಗಲಿಲ್ಲ. ಇದು ನೀನು ರೆಡಿ ಮಾಡಿರೋ ಪ್ರಪೋಸಲು. ಈ ಪ್ರಪೋಸಲ್ ವರ್ಕ್ ಆದರೆ ಖಂಡಿತವಾಗ್ಲೂ ಬೆಳೆಗಾರರಿಗೆ ನೇರವಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ನಾವೇ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ದಂಗಾಗತ್ತೆ. ಒಳ್ಳೆ ಐಡಿಯಾ ಪ್ರೀತು. ನಾವು ಗ್ರೋಯರ್ಸ್ ಜೊತೆ ಇದ್ದರೆ ಮಾತ್ರ ರೆಸ್ಪೆಕ್ಟು ಮತ್ತು ಒಳ್ಳೆ ಗ್ರೋತ್ ಸಿಗುತ್ತೆ ಅನ್ನೋದು ಸಾಧ್ಯ. ಅದರಿಂದ ಇನ್ಸ್ಪೈರ್ ಆಗೆ ಈ ಪ್ರಪೋಸಲ್ ಮಾಡಿದ್ದು. ಇದರಲ್ಲಿ ರೈತರ ಪ್ರೊಡ್ಯೂಸ್ ವ್ಯಾಲ್ಯೂನ ಆಡೆಡ್ ಪ್ರಾಡಕ್ಟ್ ಆಗಿ ಮಾಡೋದಕ್ಕೆ ಸಣ್ಣ ಕೈಗಾರಿಕಾ ಅವಶ್ಯಕತೆ ಇದೆ. ಹಾಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ಇದೆ. ಇಫ್ ಯು ಡೋಂಟ್ ಮೈಂಡ್, ನಾನು ಅದರಲ್ಲಿ ನಿನಗೆ ಹೆಲ್ಪ್ ಮಾಡ್ಬೋದು. ಇದರಲ್ಲಿ ನನಗೆ ಯಾವ ಅಬ್ಜೆಕ್ಷನು ಇಲ್ಲ. ಹಾಗಾದರೆ ಸರಿ ಸರ್, ನಾನು ನಿಮ್ಮ ಸಪ್ಲೈಯರ್ಸ್ ಚೈನ್ ಟೀಮ್ ಜೊತೆ ಟಚಲ್ಲಿರ್ತೀನಿ. ಹಾಗೆ ಇನಿಷಿಯಲ್ ಫಂಡ್ಗೋಸ್ಕರ ಬ್ಯಾಂಕ್ ಅವ್ರ ಜೊತೆ ಖುದ್ದಾಗ ನಾನೇ ಮಾತಾಡ್ತೀನಿ. ಅಲ್ಲ, ಐಡಿಯಾ ನಂದು ಅಂತ ನೀವು ನಿಮ್ಮ ಜವಾಬ್ದಾರಿ ಮೀರಿ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ, ನಾನು ರಿಸ್ಕ್ ತಗೋತೀನಿ. ಯಾಕಂದ್ರೆ ಈ ಪ್ರಾಜೆಕ್ಟ್ಗೆ ಅದರ ಅರ್ಹತೆ ಅವಶ್ಯಕತೆ ಎಲ್ಲ ಇದೆ. ಹಾಗೆ ಯಾಕೆ ಪ್ರೀತು ನನ್ನನ್ನು ಹೀಗೆ ನೋಡ್ತಿದ್ದಾನೆ? ನಾನು ಅವನ ಮೇಲೆ ಜಾಸ್ತಿ ಕೇರ್ ತೋರಿಸ್ತಿದ್ದೀನಿ ಅಂತ ಅವ್ನಿಗೆ ಅನ್ನಿಸ್ತಿದ್ಯಾ? ಅಥವಾ ನಾನೇನಾದರೂ ಬಾಯ್ಬಿಟ್ಟು ಹೇಳಲಿ ಅಂತ ಕಾಯ್ತಿದ್ದಾನಾ? ಥ್ಯಾಂಕ್ಸ್ ಕಾವೇರಿ, ಇಟ್ ಮೀನ್ಸ್ ಅ ಲಾಟ್. ನಿನ್ನ ಮಾತು ಕೇಳಿ ತುಂಬ ಖುಷಿ ಆಯಿತು. ನಿಮ್ಮ ಪಾಯಿಂಟ್ಸ್ನೆಲ್ಲ ನಾನು ನೋಟ್ ಮಾಡ್ಕೊಂಡಿದ್ದೀನಿ.
ಬೈ ಈವ್ನಿಂಗ್ ಎಲ್ಲ ರೆಡಿ ಮಾಡ್ತೀನಿ, ಅದನ್ನ ನಿಮಗೆ ಸೆಂಡ್ ಮಾಡ್ತೀನಿ. ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ರೆ ರೆಕ್ಟಿಫೈ ಮಾಡೋಣ. ಕಾವೇರಿ ಒಂದೊಂದು ಮಾತು, ಒಂದೊಂದು ಲುಕ್ಕು ಅವಳ ಮನಸ್ಸಲ್ಲಿ ನನಗೆ ಸ್ಥಾನ ಇದೆ ಅನ್ನೋ ಹೊಸ ಭರವಸೆ ಕೊಡ್ತಿದೆ. ಕರೆಕ್ಷನ್ಸ್ ನನ್ನ ಕಡೆಯಿಂದ ಯಾವತ್ತೂ ರೆಕ್ಟಿಫೈ ಆಗಿದೆ. ಉಳಿದಿರೋದು ಕೊಲ್ಯಾಬೊರೇಷನ್. ಏನಾಗುತ್ತೋ ನೋಡೋಣ. ಪ್ರಭಾ, ಓ ಮಾವ. ಏನು ಈವ್ನಿಂಗ್ ವಾಕ್ ಹೋಗ್ಲಿಲ್ವಾ ಇವತ್ತು? ಇಲ್ಲ ಮಾವ, ಇವಾಗ ಹೋಗ್ತಿದ್ದೀನಿ. ಸರ್, ಕಾಫಿ ಏನಾದ್ರು ಕೊಡ್ಲಾ? ಬೇಡ. ಸರ್ ನಿಮಗೆ? ಇಲ್ಲ ಬೇಡ. ಪ್ರಭಾ, ನಮ್ಮ ಕೇರ್ ಟೇಕರು ತುಂಬ ಸ್ಟ್ರಿಕ್ಟು, ಒಂಥರ ಮಿಲಿಟರಿ ಆಫೀಸರ್ ಥರ. ನಮ್ಮ ಖಾತಿ ಒಳ್ಳೆ ಕ್ಯಾಂಡಿಡೇಟ್ ನೋಡಿ ಫಿಕ್ಸ್ ಮಾಡಿದಾಳೆ ಕಣೋ. ಹೌದು ಮಾವ, ಎಲ್ಲ ವಿಷಯದಲ್ಲೂ ತುಂಬಾ ಕೇರ್ ತಗೋತಾರೆ. ಪ್ರಾವಿಷನ್ಸ್ ಕೂಡ ತುಂಬ ಕೇರ್ಫುಲ್ಲಾಗಿ ಲಾಕ್ ಮಾಡಿರ್ತಾರೆ. ಪ್ರಭಾ, ಈಗ ಈ ಉಪ್ಪು ಮತ್ತು ಸಕ್ಕರೆಗೆಲ್ಲ Z+ ಸೆಕ್ಯೂರಿಟಿ ಇದೆ. ಪ್ರಭಾ, ಅವನು ತಗೊಳ್ಳೋ ಕೇರ್ ನೋಡಿದರೆ ಯಾವ ಡೌಟು ಕಂಪ್ಲೇಂಟ್ ರೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನು ಕೊಟ್ಟದ್ದನ್ನು ನಾವು ನಿಶ್ಚಿಂತೆಯಿಂದ ತಿನ್ಬೋದು. ಹೌದು ಹೌದು ಮಾವ. ಏ ಪ್ರಭಾ, ಈವ್ನಿಂಗ್ ವಾಕ್ಗೆ ಲೇಟ್ ಆಗತ್ತೆ, ಹೋಗ್ಬಾರೋ. ಹಾಂ, ಓಕೆ, ಸರಿ. ಎಸ್ ಮಾವ, ಈ ಕೇರ್ ಟೇಕರ್ ಎಲ್ಲದಕ್ಕೂ ಭದ್ರಕೋಟೆನೇ ನಿರ್ಮಿಸಿದ್ದಾನೆ. ಆ ಕೀ ಸಿಗೋವರೆಗೂ ನಾನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ನಾನು ಫೇಲ್ಯೂರ್ ಆಗಿದ್ದೀನಿ, ಆದರೆ ಈ ಸಲ ಎಲ್ಲಿ ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕೇರ್ ಟೇಕರ್ ಒಂದು ಸಲ ಯಾಮಾರ್ಲಿ ಸಾಕು, ಆಮೇಲೆ ನನ್ನ ಕೈ ಚಳಕ ಏನು ಅನ್ನೋದನ್ನು ನಾನು ತೋರಿಸ್ತೀನಿ.